ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಥರ್ಸ್ಡೇ ವ್ಲಾಗ್ ಆಗಿದೆ. ಶಾಪಿಂಗ್ ಹೋಗಿದ್ವಿ, ಶಾಪಿಂಗ್ ಎಲ್ಲ ಏನೇನು ಮಾಡಿದ್ರೆ, ಏನೇನು ಪರ್ಚೇಸ್ ಮಾಡಿದ್ರೆ ಅಂತ. ಸೊ ಅದ್ರಲ್ಲಿ ನಾನೆಲ್ಲ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ. ನಾನು ಚನ್ನಬಸಪ್ಪ ಅಂಗಡಿ ಒಳಗಡೆ ಹೋಗಿದ್ದು ನಾನು ತೋರ್ಸೋಕ್ಕಾಗಿಲ್ಲ. ಯಾಕೆ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋಂಗಿಲ್ವಂತೆ, ಸೊ ವಿಡಿಯೋ ಕಾಲ್ ಮಾಡೋಂಗಿಲ್ವಂತೆ. ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯ್ತು. ನನಗೇನಾದ್ರು ತೊಗೊಬರೋದಿತ್ತಾನೆ ನನಗೆ ಏನು ಇಷ್ಟ ಬರ್ತೋ ನಾನು ಅದನ್ನು ತೊಗೊಬರ್ತೀನಿ. ಬಟ್ ನಾನು ಏನಾದರೂ ಬೇರೆಯವ್ರಿಗೆ ತೊಗೋಬೇಕು ಅಂತ ಅಂದರೆ ಸ್ವಲ್ಪ ಯೋಚನೆ ಮಾಡೋಂಗಾಗುತ್ತೆ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ನಾವು ತರೋ ಐಟಮ್ಸ್ ಆಗಿ ನಾವು ತರೋ ಸ್ಯಾರಿ ಕಲರ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಸ್ಯಾರಿನ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಬಂದೆ. ಸೊ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಅದಾದಮೇಲೆ ನಾವು ಹೋಗಿದ್ದು ಈ ಹಣ್ಣು ತರಕಾರಿ ಎಲ್ಲ ತೊಗೊಬರಕ್ಕೆ ಹೋಗಿದ್ರಿ. ಇನ್ನೇನು ನಾಳಿದೆ ಅಲ್ವಾ ಸತ್ಯನಾರಾಯಣ ಪೂಜೆ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಇದೆ. ಹಾಗೆ ನಾನು ಶುಕ್ರಗೌರಿ ವ್ರತ ಮಾಡ್ತೀನಲ್ವಾ, ನಾನು ಲಾಸ್ಟ್ ವಾರ ನಾನು ಗ್ರ್ಯಾಂಡಾಗಿ ಮಾಡ್ತೀನಿ. ಸೊ ಈ ವಾರ ನನಗಿದೆ ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಯಾವ ಥರ ಮಾಡಬೇಕು ಅಂತ. ಸೊ ಇವಾಗ ನಾನು ಎಲ್ಲ ಮಾಡೋದಕ್ಕೆ ಸ್ವಲ್ಪ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ, ಹಾಗೆ ನಾನು ಏನೇನು ಮನೆಗೆ ತೊಗೊಬಂದೆ ಅಂತ ಅಂದ್ಬಿಟ್ಟು. ಇವತ್ತಂತೂ ಬರೀ ಓಡಾಡೋದೇ ಕೆಲಸ ಆಗಿಬಿಟ್ಟಿತ್ತು. ಹಾಗೆ ಇವತ್ತು ಒಂದು ಗೃಹ ಪ್ರವೇಶ ಇತ್ತು, ನಮ್ಮ ಕೋಟ್ರಸ್ಸಿಂದನೇ ಕರೆದಿದ್ರು. ಅದಕ್ಕೆ ನಾನು ಮತ್ತು ನನ್ನ ಕೋಟ್ರಸ್ ಫ್ರೆಂಡ್ಸ್ ಜೊತೆ ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ನಾನು ನೂರನು ಹಾಗೆ ಕವಿತಕ್ಕ ಮತ್ತು ಆಯುಷ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಮಕ್ಕಳೇನು ಬಂದಿರೋ ನಾವೇ ಇಲ್ಲಿ ಆಟೋ ಮಾಡಿಕೊಂಡು ಗೃಹ ಪ್ರವೇಶಕ್ಕೆ ಹೋಗಿ, ಸೊ ಅಲ್ಲೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು. ಇನ್ನೇನು ನಾಳಿದ್ದೆ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಮನೆಯವರು ಇಬ್ಬರು ಕೂಡ ಸೀರೆ ತರೋಕ್ಕೆ ಅಂತ ಹೋದ್ರಿ. ಅದು ನನ್ನ ನಾದ್ನಿಗೆ ಹಾಗೆ ಇನ್ನೊಂದು ನನ್ನ ತಂಗಿಗೆ ತೊಗೊಂಡ್ರಿ, ಭಾವನಿಗೆ. ಅವಳು ಹೊಸ್ದಾಗಿ ಮದುವೆ ಆಗಿ ಮನೆಗೆ ಬರ್ತಿರೋದು ಫಸ್ಟ್ ಟೈಮ್, ಅದಕ್ಕೋಸ್ಕರ ಅವಳಿಗೆ ಸ್ಯಾರಿ ಕೊಡೋಣ ಅಂತ ಅಂದ್ಬಿಟ್ಟು. ಹಾಗೆ ಸತ್ಯನಾರಾಯಣ ಪೂಜೆಗೆ ಒಂದಷ್ಟು ಸಾಮಗ್ರಿಗಳನ್ನು ಬರೆದಿದ್ರು ಅವರು ಪುರೋಹಿತರು, ಅದನ್ನು ಕೂಡ ತೊಗೊಂಡು ಹಾಗೆ ಸುಮ್ಮನೆ ಒಂದೇನು ಮಾಪ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೆಸ್ಟ್ ಶಾಪಿಗೆ ಬಂದು ಶ್ರೀ ಅಂಬಿಕಾ ಗ್ಲಾಸ್ವೇರ್ ಹೌಸ್ ಅಂತ ಅಂದ್ಬಿಟ್ಟು ತುಂಬಾ ಕ್ವಾಲಿಟಿ ಇತ್ತು ಇಲ್ಲಿ ಎಲ್ಲ ಒಂದು ವಸ್ತುನೂ. ಹಾಗೆ ಕುಕ್ಕರಿಂದ ಇರ್ಬೋದು, ಒಂದು ಲೋಟದವರೆಗೂ ಇಲ್ಲಿ ಸಿಗುತ್ತೆ. ಹಾಗೆ ಗಾಜಿನ ಲೋಟ ಇರ್ಬೋದು, ನಾವು ಗಿಫ್ಟ್ಗಳಿಗೆ ಕೊಡೋದಿರ್ಬೋದು, ಪ್ರತಿಯೊಂದು ಕ್ವಾಲಿಟಿ ಆಗಿರೋ ಅಂಥ ಒಂದು ಒಳ್ಳೆ ಶಾಪ್ ಅಂತಲೇ ಅನ್ಬೋದು. ಹಾಗೆ ಇಲ್ಲಿ ಆಫರ್ ಕೂಡ ಇತ್ತು, ಅದು ಏನು ಅಂತ ಅಂದ್ಬಿಟ್ಟು ಅವರೇ ಹೇಳ್ತಾರೆ. ಹಾಗೆ ಒಂದು ಕಡಾಯಿ ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಅದು ನಿಮಗೂ ತೋರಿಸ್ತೀನಿ ಬನ್ನಿ ಯಾವ ಥರ ಅದು ಅಂತ. ಇದು ಟ್ರೈಪ್ಲೈ ಐಟಮ್ ಸಿಎಲ್ ತುಂಬ ಚೆನ್ನಾಗಿದೆ. ಇದು ನೀವು ಸ್ಟೀಲ್ ಅಂತ ಇದು ಗೊತ್ತಾಗ್ತಾ ಇದೆ. ಕೆಲವ್ರು ಏನಂತಾರೆ ಟ್ರೈಪ್ಲೈ ಐಟಮ್ ಸೀಟ್ ಅಂತ, ಇದು ಸಿಎಲ್. ಇದು ಸ್ಟೀಲ್ ಅಲ್ಯೂಮಿನಿಯಂ ವಿತ್ ಸ್ಟೀಲ್ ಇದೆ, 3 ಲೇಯರಿಂದ ಇದೆ ಇದು. ಈಗ ನಮ್ಮ ಅಂಗಡಿಯಲ್ಲಿ ಆಫರ್ ನಡೀತಿದೆ, 50% ಆಫರ್ ಇದೆ. 2,000 ರೂಪಾಯಿ ಬರೀ 1,000 ರೂಪಾಯಿ ಕೊಡ್ತೀವಿ. ಇದ್ರಲ್ಲೆಲ್ಲ ಸೈಜಸ್ ಇದೆ. 695 ಇದೆ ನಮ್ಮ ಅಂಗಡಿದು. ಅಂದರೆ ಪೇಜ್ ಲೈಕ್ ಮಾಡಿದರೆ, ಅಂದರೆ ಫಾಲೋವರ್ ಆದರೆ, ಅಂಬಿಕಾ ಗ್ಲಾಸರ್ ಫಾಲೋವರ್ ಆದರೆ ಬರೀ 200 ರೂಪಾಯಿ ಕೊಡ್ತಿದ್ದೀವಿ. ಫಾಲೋ ಅದನ್ನ. ಈ ಶಾಪು ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ತುಂಬಾ ಆಫರ್ಸ್ಗಳಿತ್ತು. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಏನಾದರೂ ಫಾಲೋ ಮಾಡ್ಕೊಂಡೋದ್ರೆ ನಮಗೆ 50% ಆಫರ್ನ ಕೊಡ್ತಾ ಇದ್ರಂತೆ. ಸೊ ಈ ಥರ ಚಾನ್ಸ್ ಸಿಕ್ಕರೆ ನಾವು ಯಾಕೆ ಬಿಡಬೇಕು ಅಲ್ವಾ. ಹತ್ರ ಸಿಗೋ ವಸ್ತುಗಳು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಇಲ್ಲಿರೋ ಅಂಥ ಒಂದು ಕಡಾಯಿ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಎಷ್ಟು ಚೆನ್ನಾಗಿತ್ತು. ಅಂತೂ ನನಗೆ ಏನು ತೊಗೊಳಕ್ಕೆ ಟೈಮ್ ಸಿಕ್ಕಿಲ್ಲ, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಮಕ್ಳುಗಳು ಬೇರೆ ಸ್ಕೂಲಿಂದ ಬರ್ತಿದ್ರು, ಬೇಗ ಸ್ಟೀಲ್ ಸಾಮಾನು ಅಂಗಡಿಗೆ ಹೋದ್ರೆ ಈಗ ಪೂಜೆಗೆ ಅಂತ ಬರೋರಿಗೆ ಅರಿಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಬಟ್ಲುನ ಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನೂ ಒಂದೇನೋ 3 ಐಟಮ್ ಏನೇನೋ ತೊಗೊಂಡೆ. ಸೊ ಇದು ಎಲ್ಲ ತೊಗೊಂಡು ತುಂಬ ಹೊಟ್ಟೆ ಹಶ್ವಾಗಿರೋದ್ರಿಂದ ಹೋಟೆಲ್ಗೆ ಹೋಗಿ ದೋಸೆ ಎಲ್ಲ ತಿಂದ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ರಿ. ಸೊ ನಾಳಿದ್ದೆ ಸತ್ಯನಾರಾಯಣ ಪೂಜೆ ಇದೆ. ಸೊ ಮನೆಗೆ ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಗೆ ಇವತ್ತು ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದೆ. ಸೊ ನಾನು ಎಲ್ಲೆಲ್ಲಿ ಹೋಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ನಾವು ಫಸ್ಟು ಹೋಗಿದ್ದು ಚನ್ನಬಸಪ್ಪ ಅಂಗಡಿಗೆ. ಚನ್ನಬಸಪ್ಪ ದಾವಣಗೆರೆ ಅವ್ರ ಅಂಗಡಿಗೆ ಹೋಗಿದ್ರಿ. ಸೊ ಅಲ್ಲಿ ಹೋಗಿ ನಾನು ಸೀರೆಗಳನ್ನ ಪರ್ಚೇಸ್ ಮಾಡಿ 2 ಸೀರೆ ತೊಗೊಂಡಿದ್ದೆ. ಒಂದು ನಮ್ಮ ನಾದ್ನಿಗೆ, ಇನ್ನೊಂದು ಹೊಸದಾಗಿ ಮದುವೆ ಆಗಿರೋ ನಮ್ಮ ಭಾವನಿಗೆ, ನನ್ನ ತಂಗಿಗೆ. ಸೊ 2 ಸೀರೆ ಪರ್ಚೇಸ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಹೋಗಿದ್ದು ಮಾಮೂಲಿ ಶಾಪ್. ಹಾಗೆ ಸತ್ಯನಾರಾಯಣ ಪೂಜೆಗೆ ಒಂದಷ್ಟು ಸಾಮಾನುಗಳನ್ನೆಲ್ಲ ತೊಗೋಬೇಕಿತ್ತು.
ಹಾಗಾಗಿ ಸಾಮಾನುಗಳು ಅವ್ರು ಲೀಸ್ಟೇ ಕೊಡ್ತಾರೆ. ಈ ಪುರೋಹಿತರು ಏನಿದ್ದಾರೆ ಅವ್ರು ಲೀಸ್ಟ್ ಕೊಡ್ತಾರೆ ನಮಗೆ. ಆ ಲೀಸ್ಟ್ನ ತೊಗೊಂಡೋಗಿ ನಾವು ಸಾಮಾನ್ಯ ಅಂಗಡಿಗೆ, ಅಂದರೆ ಈ ಗಂದಿಗೆ ಅಂಗಡಿ ಅಂತ ಅಂತಾರಲ್ಲ, ಸೊ ಆ ಅಂಗಡಿಗೆ ಕೊಟ್ಟರೆ ಅವ್ರು ಲೀಸ್ಟ್ ಪೂರ್ತಿ ನಮಗೆ ಕೊಡ್ತಾರೆ ಐಟಮ್ಸ್ ಎಲ್ಲ. ಸೊ ಅದನ್ನೆಲ್ಲ ತೊಗೊಂಡು ಬಂದ್ರಿ. ನೆಕ್ಸ್ಟ್ ಹೋಗಿದ್ದು ಒಂದು ಸ್ಪೆಷಲ್ ಶಾಪಿಗೆ ನಾವು ಹೋಗಿದ್ರಿ. ಶ್ರೀ ಅಂಬಿಕಾ ಇಲ್ಲೇ ಇದೆ, ಗ್ಲಾಸ್ ವೇರ್ ಹೌಸ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಅಂತಂದರೆ, ಸೊ ನೀವು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಶ್ರೀ ಚೌಡಾಂಬಿಕಾ ದೇವಸ್ಥಾನ ಹತ್ತಿರ BT ಗಲ್ಲಿ, ದಾವಣಗೆರೆ. ಸೊ ಇದು ಇಲ್ಲೇ ಚೌಡಾಂಬಿಕಾ ದೇವಸ್ಥಾನದ ಹತ್ರ ಇರೋದು. ಇದು ಕೇಳಿದ್ರೆ ಹೇಳ್ತಾರೆ ಅಂಬಿಕಾ ಗ್ಲಾಸ್ ವೇರ್ ಹೌಸ್ ಅಂತ ಅಂದ್ಬಿಟ್ಟು ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಹೋದ್ರಿ. ಸೊ ಅಲ್ಲಿ ಹೋದ್ಮೇಲೆ ನಾವು ಸ್ವಲ್ಪ ಮಾಪು, ಬ್ರಷು, ಹಾಗೆ ಈ ಪೆನೈಲ್ ಫೇಮಸ್ ಅಲ್ಲಿ. ಈ ಪೆನೈಲು ತುಂಬಾ ಫೇಮಸ್ಸು. ಈ ಪೆನಲ್ಗೋಸ್ಕರನೇ ಹೋಗಬೇಕು ಅನ್ಸುತ್ತೆ ಅವರ ಶಾಪ್ಗೆ. ಹಾಗೆ ಅಲ್ಲಿರೋ ಐಟಮ್ಗಳು ಎಷ್ಟು ಆಫರ್ ಇದ್ವು, ಹಾಗೆ ಎಷ್ಟು ಕ್ವಾಲಿಟಿ ಇತ್ತು ಅಂತಂದರೆ, ಸೊ ನಾನು ತೊಗೊಬರ್ಲಿಲ್ವಲ್ಲ ಅಂತ ಬೇಜಾರು. ನಾನು ತೊಗೊತಿದ್ದೆ, ಬಟ್ ನನಗೆ ಅಷ್ಟು ಟೈಮು ಇರಲಿಲ್ಲ. ಅದಕ್ಕೋಸ್ಕರ ನಮ್ಗೆ ಏನೇನು ಬೇಕೋ ಅದನ್ನಷ್ಟೇ ಪರ್ಚೇಸ್ ಮಾಡಿಕೊಂಡು ಲಕ್ಷ್ಮಿ ಇದನ್ನ ತೋರಿಸ್ತೀನಿ, ಲಕ್ಷ್ಮಿ ಮುಖವಾಡನ. ಸೊ ನಾನು ಲಕ್ಷ್ಮಿ ಮುಖವಾಡನ ತೊಗೊಬಂದೆ. ಬೆಳ್ಳಿದು ಅಂತ ಅಂದ್ಕೊಬೇಡಿ, ಇದು ಬೆಳ್ಳಿದಲ್ಲ. ಸೊ ಅಷ್ಟೊಂದು ಕಾಸ್ಟ್ ಇವಾಗ ಸದ್ಯಕ್ಕೆ ಪೂಜೆ ಮಾಡ್ತಿರೋದು. ಸೊ ಅದ್ರದ್ದೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಾನು ಬೆಳ್ಳಿ ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ನಮಗೆ ಆ ಥರ ಅವಕಾಶ ದೇವ್ರು ಕೊಟ್ಟರೆ ಖಂಡಿತವಾಗ್ಲೂ ತೊಗೋತೀನಿ. ಸೊ ಈಗ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 400 ರುಪೀಸ್. ಇದು 500 ರುಪೀಸ್. ಅದೇ ನನಗೆ 400 ರುಪೀಸ್ ಮಾಡಿಕೊಟ್ರು. ಚೆನ್ನಾಗಿದೆ ಅಲ್ವಾ, ತುಂಬಾ ಲುಕ್ ಅನ್ನಿಸ್ತು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ, ಚೆನ್ನಾಗಿತ್ತು ಒಂಥರ. ಸೊ ನೆಕ್ಸ್ಟು ನಾನು ತೊಗೊಂಡಿದ್ದು ನಮ್ಮ ಮನೆಗೆ ಸತ್ಯನಾರಾಯಣ ಪೂಜೆಗೆ ಬರ್ತಾರಲ್ವಾ, ಸೊ ಅವ್ರಿಗೆ ಅರಿಶಿನ ಕುಂಕುಮಕ್ಕೆ ನಾನು ಪ್ರತಿ ವರ್ಷ ಈ ಥರ ಬಟ್ಲು ಇಲ್ಲ ಪ್ಲೇಟ್ ಏನಾದರೂ ಕೊಡ್ತೀನಿ. ಇದು ಒಂದು ಕೊಟ್ಟರು ನನಗೆ. ಸೊ ಇದು ಲಕ್ಷ್ಮೀ ಪೂಜೆ ಮಾಡಬೇಕಾದಾಗ ಹೂಗಳನ್ನ ಮುಡ್ಸೋದಕ್ಕೆ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಈ ಒಂದು ಕೊಟ್ಟಿದ್ದಾರೆ. ಇದನ್ನ ಏನಂತಾರೆ ಏನೋ ಗೊತ್ತಿಲ್ಲ. ಸೊ ಇದು ಕಾಯಿ ಮೇಲೆ ಇಟ್ಟೇನೋ ಮುಡಿಸ್ಬೇಕಂತೆ, ಡೆಕೋರೇಷನ್ ಐಟಮ್ ಇದು. ಸೊ ಇದನ್ನು ಕೊಟ್ಟರು. ಇದು ಬಂದ್ಬಿಟ್ಟು 200 ರುಪೀಸ್ ಪ್ರೈಸು. ಇಷ್ಟಿದೆ ನೋಡೋದಕ್ಕೆ, ಬಟ್ ಇದನ್ನು 200 ರುಪೀಸ್ ತೊಗೊಂಡ್ರು ಅವರು. ಈಗ ಸ್ಯಾರಿ ವಿಷಯಕ್ಕೆ ಬರೋಣ. ಫಸ್ಟು ನನಗೆ ನನ್ನ 10ನೇ ಸ್ಯಾರಿ ತೋರಿಸ್ತೀನಿ. ಸುಮಿತ್ರಂಗೆ ತೊಗೊಂಡಿರೋ ಅಂಥ ಸ್ಯಾರಿ. ಅವ್ರಿಗೆ ಕಲರ್ ಇದು ಮ್ಯಾಚ್ ಆಗುತ್ತೆ, ಅಂದರೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಸ್ಯಾರಿನ ತೊಗೊಬಂದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1345. ಡಿಸ್ಕೌಂಟ್ ಬಿಟ್ಟು 1494 ಇರುತ್ತೆ. ಸೊ ಇಲ್ಲಿ ಇದು ನನ್ನ ತಂಗಿಗೆ ಸೊ ಹೊಸದಾಗಿ ಮದುವೆ ಆಗ್ತಿದ್ದಾಳೆ. ಈ ಸ್ಯಾರಿನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೇಗಿದೆ, ಇದು ಲ್ಯಾವೆಂಡರ್ ಕಲರ್ ಇದೆ, ಹಾಗೆ ಬ್ಲೌಸ್ ಬಂದ್ಬಿಟ್ಟು ಡಿಸ್ಟೆಂಪರ್ ಕಲರ್ ಇದೆ. ಸೊ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಅವಳು ಮಾಮೂಲಿ ಈ ಥರ ಸ್ಯಾರಿಗಳನ್ನ ಅವಳು ಜಾಸ್ತಿ ಉಡೋದು, ಅದಕ್ಕೋಸ್ಕರ ಅವಳಿಗೆ ಈ ಥರ ಸ್ಯಾರಿನ ತೊಗೊಬಂದೆ. ಸೊ ಬ್ಯಾಕ್ ಕ್ಯಾಮ್ರಾ ಹಿಡಿದು ತೋರಿಸ್ತೇನೆ ಒಂದು ಸೆಕೆಂಡ್. ಈ ಸ್ಯಾರಿ ಕಲರ್ ಬಂದ್ಬಿಟ್ಟು ಲ್ಯಾವೆಂಡರ್ ಕಲರ್ ಇದೆ, ಬಟ್ ಅದು ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅದ್ರ ಕಲರು. ಇದಕ್ಕೆ ಸುತ್ತ ಸ್ಟೋನ್ ಇದೆ. ಇದರ ಪ್ರೈಸು 1500 ಆಗಿತ್ತು. ನಾನು ನಾದ್ನಿಗೆ ಅಂತ ತೊಗೊಂಡಿದ್ನಲ್ವ, ಸೊ ಅದ್ರ ಸೀರೆನೂ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ದೂರದಿಂದ ಕಾಣಿಸಲ್ಲ ಅಂತ. ಸ್ಟ್ಯಾಂಡು ನೀವು ನೋಡ್ತಿರ್ಬೋದು. ಲಕ್ಷ್ಮೀ ದೇವಿಗೆ ಹೂ ಮುಡ್ಸೋಕ್ಕೆ ಅಲಂಕಾರ ಮಾಡೋದಕ್ಕೆ ಇದು ಬೆಸ್ಟ್ ಚಾಯ್ಸ್ ಅಂತ ಅನಿಸುತ್ತೆ. ಹಾಗೆ ಇದು ಲಕ್ಷ್ಮೀ ಮುಖವಾಡ. ಇದನ್ನು ನೋಡಿದವರು ತುಂಬ ಜನ ಕೇಳಿದ್ರು ಇದೇನು ಬೆಳ್ಳಿದ ಅಂತ. ಸೊ ಅಷ್ಟು ಫಿನಿಶಿಂಗ್ ಆಗಿ ಕೊಟ್ಟಿದ್ರು. ಹಾಗೆ ನಾಳೆ ಲಕ್ಷ್ಮೀ ಪೂಜೆ ಇರೋದ್ರಿಂದ ಲಕ್ಷ್ಮೀ ದೇವಿ ಮುಖವಾಡನ ಈ ಥರ ನಾನು ರೆಡಿ ಮಾಡಿಟ್ಟಿದ್ದೆ. ಹಾಗೆ ಪೂಜೆ ಸಾಮಾನೆಲ್ಲ ತೊಳೆದು ಅದನ್ನೆಲ್ಲ ಜೋಡಿಸಿಟ್ಬಿಟ್ಟೆ. ಸೊ ನಾಳೆನೇ ಎಲ್ಲ ಬರ್ತಿದ್ದಾರೆ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾ ಇದ್ದಾರೆ. ಲೇಟ್ ಆಗಬಾರ್ದು, ಮತ್ತು ಅವರು ನಾನು ಪೂಜೆ ಮಾಡೋ ಗಂಟ ಕಾಯಬಾರ್ದು. ಸೊ ಒಂದು 5 ನಿಮಿಷ ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಮುಖವಾಡನ ಇಟ್ಟು ಪೂಜೆ ಮಾಡಿಸೋದಷ್ಟೇ ಬಾಕಿ ಇಟ್ಕೊಂಡಿದ್ದೆ. ಸೊ ಇವತ್ತಿನ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ನಾನು ಕಾಯಿ ಮತ್ತು ಚಿಕ್ಕ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ನಾನೊಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋದು 2 ಟೊಮೊಟೊ, ಹಾಗೆ ಈರುಳ್ಳಿ, ಸ್ವಲ್ಪ ಗುರೆಳ್ ಪೌಡರು, ಹಾಗೆ ಸಾಂಬಾರು ಪೌಡರು, ಕೊತ್ತಂಬರಿ ಸೊಪ್ಪು, ಕಾಯಿ, ಶುಂಠಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟು ಐಟಮ್ಸ್ ಅಷ್ಟೇ ನಾನು ತೊಗೊಂಡು ಈಗ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಸೊ ಅದು ಒಂದು ಸ್ವಲ್ಪ ಪೂರ್ತಿ ಒಂದು 3/4 ಭಾಗ ಅಷ್ಟು ಬೇಯಬೇಕು. ಅದು ಬೆಂದಿದ್ದೆಲ್ಲ ಆದಮೇಲೆ ಹುರ್ಕೊಂಡಿದ್ದೆಲ್ಲ ಆದಮೇಲೆ ನಾನು 1 ಕಪ್ ಆಗೋಷ್ಟು ನಾನು ಶೇಂಗಾ ಕಾಳು ಅಂದರೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ.
ಕಡಲೆ ಬೀಜನೂ ಕೂಡ ಅರ್ಧ ಭಾಗ ಸ್ವಲ್ಪ ಬ್ರೌನ್ ಆಗಾದ್ಮೇಲೆ ಈಗ ನಾನು 1 ಸ್ಪೂನ್ ಆಗೋಷ್ಟು ನಾನು ಗುರೆಳ್ಳನ್ನ ಹಾಕೋತಾ ಇದ್ದೀನಿ. ಇದನ್ನ ಗುರೆಳ್ಳು ಹುಚ್ಚೆಳ್ಳು ಅಂತಲೂ ಕರೀತಾರೆ. ಇದನ್ನ ಪೂರ್ತಿಯಾಗಿ ಫ್ರೈ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ರೋಸ್ಟ್ ಎಲ್ಲ ಆದಮೇಲೆ ಅದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಂಡು. ನೋಡಿ ಈ ಥರ ಬ್ರೌನಿಶಾಗಿ ಬಂದ್ರೂ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಎತ್ತಿಡೋಣ. ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ಗೆ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ 2 ಇಂಚು ಶುಂಠಿನ ಹಾಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಾವು ಹುರ್ಕೊಂಡಿದ್ದೀವಲ್ಲ ಕಡಲೆ ಬೀಜ, ಹಸಿಮೆಣ್ಸಿನ್ಕಾಯಿ, ಗುರೆಳ್ಳೆಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ. MTR ಸಾಂಬಾರು ಪೌಡ್ರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರ್ ಆದರೂ ಹಾಕ್ಕೋಬೋದು. ಹಾಗೆ ಅದೇ ಒಂದು ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆನ ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಂಡು ಎತ್ತಿಟ್ಕೋಬೇಕು. ನಾವು ಬೇಬಿ ಕ್ಯಾಪ್ಸಿಕಮ್ನ ಮಧ್ಯದಲ್ಲಿ ಹೋಲ್ ಮಾಡಿ ಅದು ಮಧ್ಯದಲ್ಲಿ ಗ್ಯಾಪ್ ಮಾಡಿಕೊಂಡು ಅದರೊಳಗಡೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಈಗ ಒಂದರಲ್ಲೊಂದು ತುಂಬ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಅದು ತುಂಬಿದ್ರೆ ಸಾಕು. ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಸೊ ಸಕ್ಕದಾಗಿರುತ್ತೆ. ಇದನ್ನು ನಿಜವಾಗ್ಲೂ ಎಷ್ಟು ಸತಿ ಮಾಡ್ಕೊಂಡು ತಿಂದರೂ ಬೇಜಾರಾಗೋದಿಲ್ಲ. ಬೇಗನೂ ಮಾಡ್ಬೋದು, ಈಸಿಯಾಗೂ ಆಗುತ್ತೆ. ಸೊ ಇವಾಗ ಇದನ್ನೆಲ್ಲ ತೊಗೊಂಡಿದ್ದೀನಿ. 4 ತುಂಬೆಲ್ಲ ತುಂಬಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ತೊಗೊಳ್ಳೋಣ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಇದು ಎಣ್ಣೆ ಎಲ್ಲ ಕಾದಿದ್ದೆಲ್ಲ ಆದಮೇಲೆ ನಾನು ಅರ್ಧ ಕಪ್ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ತುಂಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಒಂದೊಂದಾಗೆ ಇಡ್ತಾ ಇದ್ದೀನಿ. ಸೊ ದಬ್ಬಾಕಿ ಇಡಬಾರ್ದು. ನೋಡಿ ನಾನು ಯಾವ ಥರ ಇಡ್ತಿದ್ದೀನೋ ಆ ಥರ ಇಡಬೇಕು. ಇವಾಗ ಮಿಕ್ಕಿರೋಂಥ ಮಸಾಲೆನ ಇದ್ರ ಮೇಲೆ ಹಾಕಬೇಕಾಗುತ್ತೆ. ಪೂರ್ತಿ ಏನೂ ಹಾಕಬಾರ್ದು. ಸೊ ಒಂದು ಕಾಲು ಭಾಗ ಅಂದರೆ ಮೆಣಸಿನ್ಕಾಯಿ ಮೇಲೆಲ್ಲ ಏನು ಇಟ್ಟಿದ್ದೀವಲ್ಲ ಅದ್ರ ಕವರ್ ಆದರೆ ಸಾಕು. ಇವಾಗ ನಾನು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಅದನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು 5 ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ರೆ ಸಾಕು. ಲಿಡ್ನ ಕ್ಲೋಸ್ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಬೆಂದಿರುತ್ತೆ ಎಣ್ಣೆಯಲ್ಲಿ, ಹಾಗಾಗಿ ಅದ್ರ ಏನು ಮಸಾಲೆನ ಅದು ಹೀರ್ಕೊಂಡಿರುತ್ತೆ. ಒಂದು 5 ನಿಮಿಷದ ಗಂಟ ಅದನ್ನು ಲಿಡ್ನ ಕ್ಲೋಸ್ ಮಾಡಿದ್ರೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಿತ್ತು. ಇವಾಗ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ಆಗಿದೆ. ಸೊ ಕಾಲು ಭಾಗ ಬೆಂದಿದೆ ಅಷ್ಟೇ. ಇವಾಗ ನಾನು ಪೂರ್ತಿ ಎಲ್ಲನೂ ಸೇರಿ ಮಿಕ್ಸ್ ಮಾಡ್ತಿದ್ವಿ ಮಸಾಲೆ ಎಲ್ಲ. ಇದಕ್ಕೆ ನಾವು ಮಿಕ್ಕಿರೋಂಥ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ. ಇದು ಪೂರ್ತಿ ಮಸಾಲೆ ಎಲ್ಲ ಹಾಕೊಂಡಿದ್ದಾದಮೇಲೆ ಮಸಾಲೆ ನೀರನ್ನು ಇದಕ್ಕೆ ಹಾಕ್ಬಿಟ್ರೆ ಆಯಿತು. ಹಾಗೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ. ನಿಮಗೆ ಗ್ರೇವಿ ಟೈಪ್ ಬೇಕು ಅಂದರೆ ಗ್ರೇವಿ ಟೈಪು ಮಾಡ್ಕೋಬೋದು, ಸಾಂಬಾರು ಟೈಪ್ ಬೇಕಂದರೆ ಸಾಂಬಾರು ಟೈಪು ಮಾಡ್ಕೋಬೋದು. ನೀರು ಜಾಸ್ತಿ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಇದರಲ್ಲಿ ಶೇಂಗಾ ಕಾಳು, ಅದೇ ಕಡಲೆ ಬೀಜ ಮತ್ತು ಕಾಯಿ ಹಾಕಿರೋದ್ರಿಂದ ಗಟ್ಟಿನೇ ಆಗುತ್ತೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಾಸ್ಟಲ್ಲಿ ನಿಮಗೆ ಆಪ್ಷನಲ್ ಬೆಲ್ಲ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ಕ್ಯಾಪ್ಸಿಕಮ್ ಹಾಗೆ ಹೀರೆಕಾಯಿ ಗ್ರೇವಿ. ಸೊ ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ಇವಾಗ ಶ್ರಾವಣ ಆಗಿರೋದ್ರಿಂದ ನಮಗೆ ಬೇಜಾರಾಗೋದಿಲ್ಲ. ಎನಿ ಟೈಮ್ ಮಾಡ್ಕೊಂಡು ತಿನ್ಬೋದು. ಸೊ ಮನೇಲಿರೋ ಸಾಮಗ್ರಿಗಳೆಲ್ಲ ಮಾಡಿರೋದು. ಸೊ ಇವತ್ತಿನ ವ್ಲಾಗ್ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಂದಿನಿ ಪ್ರದೀಪ್ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.